ಅಲ್ಲೊಡೆ ಅಲ್ಲಿ ದೇವ್ರ ಫೋಟೋ ಆಗಿರಲ್ಲ, ಹಾಂ ಅವ್ರಿಗೆ ವ್ಯತ್ಯಾಸ ಇಲ್ಲ. ಈಗಿನ ಒಂದು ಬೆಲೆಯಲ್ಲಿ ಹಾಂ ಈ ರೀತಿ ಅವರು ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಹಾಂ ರಸಮ್ ಅದು ಮಧ್ಯಾಹ್ನ 25 ಊಟ, ರಾತ್ರಿ 30 ಊಟ ಶುರು ಮಾಡಿದಾಗ 87ರಲ್ಲಿ ಅವಾಗ 4 ರೂಪಾಯಿ ಊಟಕ್ಕೆ. 4 ರೂಪಾಯಿ. ಓ, ನಮ್ಗೆ ತುಂಬ ಖುಷಿ ಇಲ್ಲಿ ಬರೋಕ್ಕೆ. ಸೇವೆ ಅಂತ ಮಾಡ್ತಿದ್ದಾರೆ, ದುಡ್ಡುಗೋಸ್ಕರ ಮಾಡ್ತಿಲ್ಲ. ಅದು ಊಟ ಅನ್ನೋದಕ್ಕಿಂತ ಪ್ರಸಾದ ಅಂತಾನೆ ಹೇಳ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟ? ಅವ್ರವ್ರ ಅಭಿಪ್ರಾಯ. ನಾವು ದೇವ್ರ ಕೆಲಸ ಅಂತ ಮಾಡ್ತೀವಿ, ಅದು ಊಟ ಮಾಡ್ತಾರೆ. ಒಂದು ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬಾರ್ದು. ಮೋಸ್ಟ್ ವಾಂಟೆಡ್ ಪೊಲೀಸ್ನವ್ರಿಗೆ ಬೇಕಾದವ್ರು ಯಾರಿದ್ದಾರೆ ಅವರೆಲ್ಲ ರಾತ್ರಿ 10 ಗಂಟೆ ಮೇಲೆ ಬರ್ತಾ ಇದ್ದೀನಿ. ಓ, ಆಗಿನ ಕಾಲದಲ್ಲಿ.
ರಸಮ್ ಅದು ತಲೆ ಕೆಡಿಸ್ಕೊಂಡು ಜನಕ್ಕಿದೆ ಅಲ್ಲಿ ಟೆನ್ಷನ್ ತಗೋಬೇಡ ಇನ್ನ ಮಿಕ್ಕು ಸಾಂಬಾರು ಅಷ್ಟೇ ಸರ್ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಗೋಪಾಲ. ಯಾವಾಗ ಶುರುವಾಗಿದ್ದು ಈ ಹೋಟೆಲ್? ನಾವು 87ರಲ್ಲಿ 87 ವೆಂಕಟೇಶ್ವರ ಮೆಸ್ ಅಂತ ಇದೆ. ಹೇಗೆ ಐಡಿಯಾ ಬಂತು ಸರ್ ಈ ಥರ ಒಂದು ಹೋಟೆಲ್ ಓಪನ್ ಮಾಡಬೇಕು ಅಂತ? ನಾವು ಮುಂಚೆ ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ. ಓಕೆ. ಒಬ್ಬರು ನಮ್ಮ ಸ್ನೇಹಿತರು ಮೆಸ್ ಮಾಡೋಣ, PS ಕಾಲೇಜ್ ಇದೆ, ಓದೋ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮತ್ತು ಓಲ್ಡ್ ಏಜ್ ಪೆನ್ಷನ್ ಹೋಲ್ಡರಿಗೆ ರೀಸನೇಬಲಲ್ಲಿ ಸಿಗುತ್ತೆ, ನೀವು ಮಾಡ್ಕೊಳ್ಳಿ ಮಾಡಿ. ಓಕೆ. 87ರಿಂದ ಇದೇ ಜಾಗದಲ್ಲಿದ್ದೀರಾ? ಇಲ್ಲ, ನಾವು ಫಸ್ಟು ಅಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಹೌದು, ಅಲ್ಲಿದ್ರಿ. ಅಲ್ಲಿ ಇವರು ಕಾಂಪ್ಲೆಕ್ಸ್ ಮಾಡಿದ್ರು. ಓಕೆ. ಸರಿ, ಇಲ್ಲೊಬ್ಬರು ಜಾಗ ಕೊಟ್ಟರು, ಅವರು ಈಗ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ, ಇವರು ಇಲ್ಲಿ ಮಾಡ್ತಾ ಇದ್ದೀರಾ? ಓಕೆ. ಏನೇನು ಮಾಡ್ತೀರಾ ಸರ್ ನಿಮ್ಮ ಹೋಟೆಲ್? ನಾವು ಚಪಾತಿ, ಸೊಪ್ಪಿನದೊಂದು, ತರಕಾರಿದೊಂದು ಪಲ್ಯ, ಅನ್ನ, ಸಾಂಬಾರು, ರಸ, ಮಜ್ಜಿಗೆ. ಓಕೆ. ದಿನ ಅದೇ ಇರುತ್ತಾ? ಹೆಚ್ಚು ಕಮ್ಮಿ ಹಂಗೆ ಇರ್ತದೆ. ಗುರುವಾರ ಒಂದು ದಿವಸ ಮಜ್ಜಿಗೆ ಹುಳಿ ಮಾಡ್ತೀವಿ. ಇವತ್ತು ಮಜ್ಜಿಗೆ ಹುಳಿ ಸ್ಪೆಷಲ್. ಹೌದು, ಗುರುವಾರ ತುಂಬಾ ಜನ ಮಜ್ಜಿಗೆ ಹುಳಿ ಅಂದ್ರೆ ತುಂಬಾ ಲೈಕ್ ಮಾಡ್ತಾರೆ ಇಲ್ಲಿ. ಹಾಂ.
ದೇವಸ್ಥಾನ ಶೈಲಿಯಲ್ಲಿ ಇಲ್ಲಿ ಊಟ ಸಿಗ್ತಾ ಇದೆ. ಅದು ಊಟ ಅನ್ನೋದಕ್ಕಿಂತ ಪ್ರಸಾದ ಅಂತಾನೆ ಹೇಳ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟ? ಅವ್ರವ್ರ ಅಭಿಪ್ರಾಯ. ನಾವು ದೇವ್ರ ಕೆಲಸ ಅಂತ ಮಾಡ್ತೀವಿ, ಅದು ಊಟ ಮಾಡ್ತಾರೆ. ಇಷ್ಟು ಕಮ್ಮಿ ರೇಟಿಗೆ 60 ರೂಪಾಯಿಗೆ ಫುಲ್ ಮೀಲ್ಸ್ ಕೊಡ್ತಾ ಇದ್ದೀರಾ, ಹೆಂಗೆ ಸಾಧ್ಯ? ನಾವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತೀವಿ. ಹಂಗಾಗಿ ನಮಗೆ ಒಂದು ನಾವು ಬೆಳಗ್ಗೆಯಿಂದ ಕೆಲಸ ಮಾಡಿದ್ವಿ, ಅವ್ರು ಬಂದರು, ಊಟ ಮಾಡಿದ್ರು, ಒಂದು ಬಾಟಲ್ ಮಡಿಗೆ ತುಂಬಿಸ್ಕೊಂಡು ಹಂಗೆ ಹೋದ್ರು. ದೇವರಿಗಾದ್ರೂ ಒಂದು ನಮಸ್ಕಾರ ಮಾಡಿ ಹೋಗಿದ್ರೆ ಆ ದೇವರು ನಾಳೆ ನನಗೆ ಶಕ್ತಿ ಕೊಟ್ಟು ಹೀಗೆ ಬಂದುಬಿಟ್ಟು ತಿನ್ಕೊಂಡು ಹಂಗೆ ಹೋಗ್ಬಿಟ್ರೆ ದೇವರು ನನಗೆ ಕೊಡುವಾಗ ಲೆಕ್ಕ ಹಾಕಿ ಕೊಡ್ತಾನಲ್ಲ. ನಾನು ಕೇಳ್ಪಟ್ಟೆ ಓದೋ ಮಕ್ಳಿಗೂ ಏನೋ ಡಿಸ್ಕೌಂಟ್ ಏನೋ ಕೊಡ್ತಾ ಇದ್ದೀರಾ ಅಂತ. ಏನು ಕೊಡ್ತಾ ಇದ್ದೀರಾ? ಓದೋ ಮಕ್ಕಳಿಗೆ 30 ರೂಪಾಯಿ ಅರ್ಧಕ್ಕೆ. ಕಾಲೇಜ್ ಮಕ್ಳಿಗೂ ಟೈಮಿಂಗ್ಸ್ ಏನೇನು? ನಾವು 12ರಿಂದ 4 ಮಧ್ಯಾಹ್ನ, ಓಕೆ. ರಾತ್ರಿ 7ರಿಂದ 11. ಭಾನುವಾರ ರಜಾ ಮಾಡ್ತೀವಿ. ಎಲ್ಲ ಮಂಗಳೂರು ಶೈಲಿಯ ಊಟನ? ಹೆಚ್ಚು ಕಮ್ಮಿ ಮಸಾಲೆ ಕಡಿಮೆ, ಆಯಿಲ್ ಐಟಮ್ಸ್ ಕಡಿಮೆ. ಅಪ್ಪಟ ಬ್ರಾಹ್ಮಣ ಸ್ಟೈಲಲ್ಲೇ ಇದೆಯಾ? 90 ಭಾಗ. ಏನಿಲ್ಲ, ಹೊಟ್ಟೆ ಹರಿದವರಿಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರಿಗೆ 30. ಹಾಂ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಶ್ರೀನಗರ ಅಪೆಕ್ಸ್ ಬ್ಯಾಂಕ್ ಬಸ್ ಸ್ಟಾಪ್. ಶ್ರೀನಗರ ಅಪೆಕ್ಸ್ ಬ್ಯಾಂಕ್ ಬಸ್ ಸ್ಟಾಪ್. ಯಾರನ್ನು ಕೇಳಿದ್ರೆ ಹೇಳ್ತಾರೆ. ಓಕೆ. ಈಗ ಲೈಕ್ ನೀವು ನಿಮ್ಮ ಫ್ಯಾಮಿಲಿ ಇದನ್ನು ನೋಡ್ತೀವಿ ಅಂದರೆ ಯಾರಿದ್ದಾರೆ ನಿಮ್ಮ ಜೊತೆ? ನಮ್ಮ ತಮ್ಮ, ನಮ್ಮ ಮಗ, ನಮ್ಮ ಚಿಕ್ಕಪ್ಪನ ಮಗ. ಓಕೆ ಸರ್, ಇವತ್ತು ಏನೇನು ಮಾಡಿದ್ದೀರಾ? ಇವತ್ತು ಚಪಾತಿ, ಸೊಪ್ಪು, ತರಕಾರಿ ಪಲ್ಯ, ಹಾಂ, ಅನ್ನ, ಮಜ್ಜಿಗೆ ಹುಳಿ, ರಸ, ಮಜ್ಜಿಗೆ. ತುಂಬಾನೇ. ಹೌದಾ? ಮಧ್ಯಾಹ್ನ 25 ಊಟ, ರಾತ್ರಿ 30 ಊಟ. ಶುರು ಮಾಡಿದಾಗ 87ರಲ್ಲಿ ಅವಾಗ 4 ರೂಪಾಯಿ ಊಟಕ್ಕೆ. 4 ರೂಪಾಯಿ. ಓ, ಅವಾಗಲೂ ಇದೇ ಕೊಡ್ತಾ ಇದ್ರಾ ಚಪಾತಿ, ಅನ್ನ ಸರ್? 300 ರೂಪಾಯಿ ಖರ್ಚು ಬರೋದು, ಹಾಂ, ಇಷ್ಟೊಂದು 200 ರೂಪಾಯಿ ಕಲೆಕ್ಷನ್ ಆಗೋದು. ಓ, ಅವಾಗಿನ ಹನುಮಂತ ನಗರ ಅಲ್ಲ ಇದು, ಬಿಡಿ. ಅವಾಗಿನ ಹನುಮಂತ ನಗರನೇ ಬೇರೆ. ಹನುಮಂತ ನಗರದಲ್ಲೇ ಇದ್ದು ಇಲ್ಲಿ ತನಕ ಇದೀನಲ್ಲ, ಅದೇ ಅವಾಗಿನ ಹನುಮಂತ ನಗರ ತುಂಬ ಡೇಂಜರಸ್, ತುಂಬ ಡೇಂಜರಸ್. ಆಗ ಬರ್ತಿದ್ದಂಥ ಕಸ್ಟಮರ್ಸ್ ಯಾರು ನಿಮಗೆ? ಸ್ಟೂಡೆಂಟ್ಸಾ ಅಥವಾ? ಸ್ಟೂಡೆಂಟ್ಸ್ ಜಾಸ್ತಿ. ಹಾಂ. ಒಂದು ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬಾರ್ದು. ಮೋಸ್ಟ್ ವಾಂಟೆಡ್ ಪೊಲೀಸ್ನವ್ರಿಗೆ ಬೇಕಾದವ್ರು ಯಾರಿದ್ದಾರೆ ಅವರೆಲ್ಲ ರಾತ್ರಿ 10 ಗಂಟೆ ಮೇಲೆ ಬರ್ತಾ ಇದ್ದೀವಿ. ಓ, ಆಗಿನ ಕಾಲದಲ್ಲಿ ಹಾಗೆ ಪೊಲೀಸ್ನವ್ರು ಯಾರ್ಯಾರು ಹುಡುಕ್ತಾ ಇದ್ದಾರೋ ಅವರು ರಾತ್ರಿ 10 ಗಂಟೆ ಮೇಲೆ ಬರ್ತಾರೆ. ಅದೆಲ್ಲ ನಾ ಹೇಳಬಾರ್ದು. ಹೌದೌದೌದು. ತುಂಬ ಥ್ಯಾಂಕ್ಸ್ ಸರ್.
ಈಗ ನೆಂಟು ಜಾಸ್ತಿ. ಸರ್ ನಮಸ್ಕಾರ ಸರ್. ಆನಂದ್ ಕುಮಾರ್ ಅಂತ. ಓಕೆ, ಯಾವಾಗಿಂದ ವೆಂಕಟೇಶ್ವರ ಮೆಸ್ಸಿಗೆ ಬರ್ತಾ ಇದ್ದೀರಾ? ಸುಮಾರು 15 ವರ್ಷ ಆಯ್ತಾರ. 15 ವರ್ಷ. ಇಲ್ಲಿಯ ಸಿಗುವ ಒಂದು ಸಾತ್ವಿಕ ಆಹಾರ ಇದೆಯಲ್ಲ, ಹಾಂ ಅದು ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ. ಅಲ್ಲಿ ದೇವರ ಫೋಟೋ ಆಗಿದೆಯಲ್ಲ, ಹಾಂ ಅವ್ರಿಗೆ ವ್ಯತ್ಯಾಸ ಇಲ್ಲ. ಹಾಂ ಧಾರಾಳವಾಗಿ ಹಾಂ ಸಮೃದ್ಧಿಯಾಗಿ ಹಾಂ ಈಗಿನ ಒಂದು ಬೆಲೆಯಲ್ಲಿ ಹಾಂ ಈ ರೀತಿ ಅವರ ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಹಾಂ ಖಂಡಿತ. ಅದಕ್ಕಿಂತ ಹೇಳಕ್ಕೆ ಬಾಯಿನ ಪದಗಳಿಲ್ಲ. ಕರೆಕ್ಟ್. ಅವರ ಬಜ್ಜಿಗೌಡಿ ಪ್ರತಿದಿನ ಅವರು ಮಾಡೋ ಒಂದೊಂದು ಪದಾರ್ಥನ ಅವರು ಪ್ರೀತಿ ಎಲ್ಲರೂ ತಿಂದು ಸಂತೋಷಪಟ್ಟೋದಕ್ಕೆ ಮಾಡ್ತಾರೆ ಹೊರತು ವ್ಯಾಪಾರ ಆಗ್ತದೆ ತಮ್ಮ. 25 ವರ್ಷದಿಂದ ಗೊತ್ತು, ತುಂಬ ಹೆಲ್ಪ್ ಮಾಡ್ತಾರೆ ಜನಕ್ಕೆ. ಓಕೆ ಓಕೆ ನಮಗೂ ತುಂಬ ಖುಷಿ ಇಲ್ಲಿ ಬರೋಕ್ಕೆ. ಈ ಸೇವೆ ಅಂತ ಮಾಡ್ತೀವಿ, ದುಡ್ಡುಗೋಸ್ಕರ ಮಾಡ್ತಿಲ್ಲ ಹಾಂ ಆ ಥರ ನಮ್ಗೆ ಅನ್ಸತ್ತಪ್ಪ. ಅದು ತುಂಬ ಚೆನ್ನಾಗಿದೆ. ಓಕೆ ವೆಂಕಟೇಶ್ ಅಂತ ಹೇಳಿ ಓಕೆ 20 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಇನ್ನೊಂದು ಹೋಟೆಲಲ್ಲಿ ಬರ್ತಿದ್ವಿ. 20 ವರ್ಷದಿಂದ ಬರ್ತಾ ಇದ್ದೀರಾ? ಓಕೆ ಟೇಸ್ಟು ಯಾವುದು ಕಮ್ಮಿ ಆಗಿಲ್ಲ, ಅವತ್ತು ಈಗಲೂ ಹಾಗೆ ಇದೆ. ಓಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಭಾಳ ರೀಸನಬಲ್ ಆಗಿದೆ. ರೇಟ್ ಓಕೆ ಓಕೆ ಹೆಲ್ತಿ ಫುಡ್. ಹೆಲ್ತಿ ಫುಡ್. ಆಗಲ್ಲ ಇದೆ.